ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಹೋದ ಅದೆಷ್ಟೋ ಜನ ಸಿಂಗಲ್ ಆಗಿ ಹೋಗಿ ಬಿಗ್ ಬಾಸ್ ಮುಗಿದು ಹೊರಗೆ ಬರೋ ಟೈಮಲ್ಲಿ ಮಿಂಗಲ್ ಆಗಿ ಬಂದಿರ್ತಾರೆ. ಎಷ್ಟೋ ಜನ ಹೊರಗೆ ಬಂದ ಮೇಲೆ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಇಂತಹ ಜೋಡಿಗಳಲ್ಲಿ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ಒಂದು ಜೋಡಿ. ಆದರೆ ಈ ಜೋಡಿ ಮದುವೆ ಆಗಿ ಕೆಲವೇ ವರ್ಷದಲ್ಲಿ ಡಿವೋರ್ಸ್ ಪಡೆದುಕೊಂಡಿದೆ. ಇನ್ನು ಎಷ್ಟೋ ಕ್ಯೂಟ್ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಲವ್ ಮಾಡಿ ಹೊರಗೆ ಬಂದ ಮೇಲೆ ದೂರವಾಗಿದ್ದಾರೆ. ಆದ್ರೆ ಇಂತಹ ಜೋಡಿಗಳ ನಡುವೆ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆಪಿ ಇಂದಿಗೂ ಕೂಡ ಎವರ್ ಗ್ರೀನ್ ಪ್ರೇಮಿಗಳು ಅಂದ್ರೆ ತಪ್ಪಾಗುವುದಿಲ್ಲ. ಇತ್ತೀಚೆಗೆ ಅರವಿಂದ್ ಅವರು ದಿವ್ಯಾ ಉರುಡುಗ ಬಗ್ಗೆ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಹಾಗಾದರೆ ಅರವಿಂದ್ ಅವರು ದಿವ್ಯಾ ಬಗ್ಗೆ ಹೇಳಿದ್ದೇನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಅರವಿಂದ್ ಕೆಪಿ ಅವರು ವೃತ್ತಿಪರದಲ್ಲಿ ಬೈಕ್ ರೇಸರ್ ಆಗಿದ್ದಾರೆ. ದಿವ್ಯಾ ಉರುಡುಗ ಅವರು ಕಿರುತೆರೆ ನಟಿಯಾಗಿದ್ದಾರೆ. ಇದೀಗ ದಿವ್ಯಾ ಅವರು ನಿನಗಾಗಿ ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ಪಾತ್ರ ಮಾಡುತ್ತಿದ್ದಾರೆ. ದಿವ್ಯಾ ಹಾಗೂ ಅರವಿಂದ್ ಒಟ್ಟಿಗೆ ಭೇಟಿ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಪರಿಚಯವಾದ ಈ ಜೋಡಿ ನಡುವೆ ಸ್ನೇಹ ಹುಟ್ಟುಕೊಂಡಿತ್ತು. ಸ್ನೇಹದ ಮೂಲಕ ಕಾಳಜಿ ಹೆಚ್ಚಾಯಿತು. ಈ ಕಾಳಜಿ ಪ್ರೀತಿಯ ರೂಪ ಪಡೆದುಕೊಂಡಿದೆ. ಇದೀಗ ಈ ಜೋಡಿಯ ನಡುವಿನ ಪ್ರೀತಿ ಇನ್ನೂ ಕೂಡ ಹಾಗೇ ಇದೆ. ಆದರೆ ಅದೆಷ್ಟೋ ಪ್ರೇಮಿಗಳಿಗೆ ಸ್ಫೂರ್ತಿಯಾದ ಈ ಜೋಡಿ ಇನ್ನೂ ಕೂಡ ಮದುವೆ ಆಗಿಲ್ಲ. ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ಅತಿ ಶೀಘ್ರದಲ್ಲಿ ಅನ್ನೋ ಉತ್ತರವನ್ನ ನೀಡುತ್ತಿದ್ದಾರೆ. ಆದ್ರೆ ಈ ನಡುವೆ ಅರವಿಂದ್ ದಿವ್ಯಾ ಬಗ್ಗೆ ಹೇಳಿದ ಕೆಲ ಮಾತುಗಳು ವೈರಲ್ ಆಗಿವೆ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆಪಿ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಈ ಜೋಡಿ ಮದುವೆ ಮಾಡಿಕೊಂಡಿಲ್ಲ. ಹಾಗಂತ ಇಬ್ಬರು ದೂರ ಕೂಡ ಆಗಿಲ್ಲ. ಅರವಿಂದ್ ಹಾಗೂ ದಿವ್ಯಾ ಇಂದಿಗೂ ಕೂಡ ಪ್ರೀತಿಸುತ್ತಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನೇನು ಮದುವೆ ಆಗುವುದೊಂದೇ ಬಾಕಿ ಇದೆ. ಈ ವೇಳೆ ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ಮಾತನಾಡಿದ ಅರವಿಂದ್ ದಿವ್ಯಾ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ದಿವ್ಯಾ ಹೇಗೆ ಇರುತ್ತಾರೆ, ಹೇಗೆ ಹೊಂದಿಕೊಂಡಿದ್ದಾರೆ, ಅರವಿಂದ್ ಅವರಿಗೆ ದಿವ್ಯಾ ಮಾಡುವ ಅಡಿಗೆ ಇಷ್ಟನಾ ಇಲ್ವಾ, ಇದೆಲ್ಲದರ ಬಗ್ಗೆ ಅರವಿಂದ್ ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಹಾಗಾದ್ರೆ ದಿವ್ಯಾ ಉರುಡುಗ ಬಗ್ಗೆ ಅರವಿಂದ್ ಕೆಪಿ ಹೇಳಿದ್ದೇನು? ಹೌದು, ದಿವ್ಯಾ ಉರುಡುಗ ಅವರು ಚೆಂದದ ಹುಡುಗಿ, ಪಾಪದವರು. ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆದ್ರೆ ಅಡುಗೆ ಮಾಡಿದರೆ ತಿನ್ನಲು ಆಗಲ್ಲ. ಕುಳ್ಳಗೆ ಇದ್ದರೂ ಕೂಡ ಚೆನ್ನಾಗಿ ಇದ್ದಾಳೆ. ಬೈದರೂ ಕೂಡ ಕ್ಯೂಟ್ ಆಗಿ ಬೈತಾಳೆ. ಆಕ್ಟ್ ಮಾಡುತ್ತಾಳೆ. ಕೆಲವೊಂದು ಬಾರಿ ಏನು ಅಂತಲೇ ಅರ್ಥ ಆಗಲ್ಲ. ಬಟ್ಟೆಗಳನ್ನ ಅಲ್ಲಲ್ಲೇ ಬಿಸಾಡುತ್ತಾಳೆ. ಉಪ್ಪಿಟ್ಟು ಚೆನ್ನಾಗಿ ಮಾಡಲು ಬರೋದಿಲ್ಲ. ತುಂಬಾ ತಲೆ ತಿನ್ನುತ್ತಾಳೆ. ಹೀಗೆ ಅರವಿಂದ್ ದಿವ್ಯಾ ಬಗ್ಗೆ ಹೇಳಿ ಕಾಲೆಳೆದಿದ್ದಾರೆ. ಆದ್ರೆ ಅರವಿಂದ್ ಅವರು ಹೇಳುವ ಮಾತುಗಳಲ್ಲಿ ದಿವ್ಯಾ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಇದಕ್ಕೆ ದಿವ್ಯಾ ಕೂಡ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅರವಿಂದ್ ಅವರು ತಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ದಿವ್ಯಾ ಅದೆಲ್ಲ ಸುಳ್ಳು ಅಂತ ಹೇಳುತ್ತಲೇ ನಗುತ್ತಾರೆ. ಇವರಿಬ್ಬರ ನಡುವಿನ ಅನ್ಯೋನ್ಯತೆ, ಪ್ರೀತಿ ಅದೆಷ್ಟಿದೆ ಅನ್ನೋದು ಎದ್ದು ಕಾಣಿಸ್ತಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಅರವಿಂದ್ ಹಾಗೂ ದಿವ್ಯಾ ಉರುಡುಗ ನಡುವಿನ ಪ್ರೀತಿ ಆಳವಾಗಿದ್ದು ಅವರ ಅಭಿಮಾನಿಗಳಿಗೆ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ನಿಖರವಾದ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.